ನಮಸ್ಕಾರ ಫ್ರೆಂಡ್ಸ್, ನಾನು ಶುಭ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಇವಾಗ 7:30 ಆಗಿದೆ. ಹಾಗಾಗಿ ನನ್ನ ಮಗಳು ಸ್ಕೂಲಿಗೆ ರೆಡಿ ಆಗ್ತಿದ್ದಾಳೆ. ಅವಳಿಗೆ ತಿಂಡಿ ಮಾಡಿಸ್ತಾ ಇದ್ದೀನಿ. ಇವತ್ತು ಚಿತ್ರಾನ್ನ ಮಾಡಿದ್ದೆ ಬೇಗನೆ. ಪಾಪು ಆಟ ಆಡ್ತಿದ್ದಾನೆ. ಅವನು ಕೂಡ ಇಟ್ಕೊಂಡು ಇವಳಿಗೆ ತಿಂಡಿಗೆ ರೆಡಿ ಮಾಡಿಕೊಂಡು ನಮ್ಮ ಮನೆಯವರು ಪೂಜೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ. ನಾನು ನನ್ನ ಮಗಳಿಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ನೋಡಿ, ಚಳಿ ಆಗುತ್ತೆ ಅಂತ ಈಗ ಬೆಡ್ಶೀಟ್ ಹೊದ್ಕೊಂಡು ರೆಡಿಯಾಗಿ ಕೂತಿದ್ದಾಳೆ. ಹಾಗೆ ಟಿ ವಿನೂ ನೋಡ್ಕೊಂಡು ಟಿಫನ್ ಮಾಡ್ಕೊತಾ ಇದ್ದಾಳೆ. ಬೆಳಗ್ಗೆನೇ ಬೇಗ ಎದ್ದು ಸ್ವಲ್ಪ ಟಿಫನ್ ಮಾಡಿಕೊಂಡೆ ಅರ್ಜೆಂಟಿಗೆ. ಅಂದರೆ ಚಿತ್ರಾನ್ನ ಮಾಡಿದೆ. ನೋಡಿ, ಪಾಪು ತೀಟೆ ಆಡ್ತಾನೆ ಅಂತ ಎತ್ಕೊಂಡು ಕೂತಿದ್ದೀನಿ. ಅವನು ಒಂದೇ ಹೀಗೆ ನೋಡ್ತಾನೆ ಇದ್ದಾನೆ. ಅಕ್ಕನ ಆಟ ಆಡ್ಸೋದು ನೋಡ್ತಿದ್ದಾನೆ. ಏನು ತಿಂತಿದ್ದಾಳೆ ಅಂತ ಬಾಯಿನೇ ನೋಡ್ತಿದ್ದಾನೆ. ಒಂದು ಸರಿ ನನಗೆ ತಿನ್ನಿಸು ಅಂತ ಈ ಥರ ಮಾಡ್ತಿದ್ದಾನೆ. ಹಾಗಾಗಿ ಅವನಿಗೆ ತಿನ್ನಿಸಿದ್ರೆ ಖಾರ ಆಗುತ್ತೆ ಅಂತ ತಿನ್ನಿಸ್ತಾ ಇಲ್ಲ. ಸೊ ಅವಳಿಗೆ ಊಟ ಮಾಡಿದ್ದಾಯಿತು. ಮತ್ತು ಇವಾಗ ತಲೆ ಬಾಚ್ತೀನಿ. ಅದಾದಮೇಲೆ ಪಾಪು ಕೂಡ ನಮ್ಮ ಮನೆಯವರು ರೆಡಿ ಆಯಿತು. ಅವರು ಎತ್ಕೊಂಡಿದ್ದಾರೆ. ಅವರು ನೆಲದಾಗ ಏನಾದರೂ ಬಿದ್ದಿರುತ್ತೆ, ಪಾಪು ಬಾಯಿಗೆ ಇಕ್ಕೊಂತೀನಿ ಅಂತ ಎಲ್ಲ ಸೈಡಿಗೆ ಹಾಕ್ಕೊಂಡು ಎತ್ಕೊಂಡಿದ್ದಾರೆ. ಅವರು ಪಾಪು ರೆಡಿ ಮಾಡಿಕೊಂಡೆ ಇವಳಿಗೆ ರೆಡಿ ಮಾಡಿಕೊಂಡು ಎಲ್ಲ ನೋಡ್ಕೊತಾ ಇದ್ದೀನಿ. ಮತ್ತು ಇನ್ನೊಬ್ಳು ಎದ್ದಿರಲಿಲ್ಲ, ಅವಳು ಮಲ್ಕೊಂಡಿದ್ದಾಳೆ. ಅಷ್ಟರಲ್ಲಿ ಇವಳಿಗೆ ಕಳಿಸ್ಕೊಡ್ತೀನಿ. ಸೊ ಇವಳಿಗೆ ನೋಡಿ 2 ಜುಟ್ಟು ಹಾಕಬೇಕು ಡೈಲಿನಿ. ಬೆಳಗ್ಗೆನೇ ಸ್ನಾನ ಮಾಡಿದ್ದು, ಕೂದಲು ಸ್ವಲ್ಪ ಇನ್ನೂ ಒದ್ದೆ ಇತ್ತು. ಎಲ್ಲ ಈಗ ಸಿಕ್ಕಿ ಬಿಡಿಸ್ಕೊಂಡೀಗ ಜುಟ್ಟು ಹಾಕಿದ್ದಾಯಿತು. ಒಂದು ಜುಟ್ಟು ಮತ್ತು ಇನ್ನೊಂದು ಕಡೆ ಆಯಿತು. ಮತ್ತು ಅದು ಕೂಡ ರೆಡಿ ಆಯಿತು. ನಮ್ಮ ಪಾಪು ಒಂದೇ ಸಮನೆ ನನಗೆ ಎತ್ಕೊ ಅಂತ ಇದು ಮಾಡ್ತಿದ್ದಾನೆ. ಹಾಗಾಗಿ ಸ್ವಲ್ಪ ಬೇಗನೆ ಮಾಡ್ಕೊತಾ ಇದ್ದೀನಿ. ಅವ್ರ ಅಮ್ಮನ ನೋಡಿರೆ ಅಷ್ಟು, ಎಲ್ಲರೂ ಅಷ್ಟೇ ಮಕ್ಕಳು ಅಮ್ಮದಿರು ನೋಡಿರೆ ಜಾಸ್ತಿ ಇಷ್ಟಪಡ್ತಿರ್ತಾವಲ್ವ. ಹಾಗಾಗಿ ಅಮ್ಮ ಬೇಕು ಅಂತಿರ್ತಾರೆ. ಸೊ ನೋಡಿ, ಇವಾಗ ಬೆಲ್ಟ್ ಹಾಕಬೇಕು ಅವಳಿಗೆ ಯಾವ ರೀತಿ ಆಡ್ತಿದ್ದಾಳೆ ಅಂತ. ಒಂದು ನಿಮಿಷನೂ ಸುಮ್ಮನಿರಲ್ಲ, ತೀಟೆ ಆಡ್ತಿರ್ತಾಳೆ. ಹಾಗಾಗಿ ಅವಳಿಗೆ ಸಮಾಧಾನ ಮಾಡಿಸಿ ರೆಡಿ ಮಾಡಿದ್ದಾಯಿತು. ಮತ್ತು ಇವಾಗ ಕಳಿಸ್ಕೊಡ್ತಾ ಇದ್ದೀನಿ. ನೀನು ಬಾ ನನ್ನ ಜೊತೆ ಅಂತ ಅಲ್ಲಿವರೆಗೂ ಕರೆಸ್ಕೊತಾಳೆ. ಹಾಗಾಗಿ ಪಾಪು ನಾನೇ ಎತ್ಕೊತೀನಿ ಅಂತ ಎತ್ಕೊಂಡಿದ್ದಾಳೆ, ಕರ್ಕೊಂಡು ಹೋಗ್ತಿದ್ದಾಳೆ. ನನಗೊಂದು ಪಪ್ಪಿ ಕೊಡು ಅಂತ ಅವಳು ಇದು ಮಾಡ್ತಾಳೆ, ಮಗುಗೂ ನನಗೂ. ಹಾಗಾಗಿ ಮುತ್ತು ಕೊಟ್ಟೊಂದು ಬಾಯಿ ಮಾಡಿ ಕಳಿಸ್ತಾ ಇದ್ದೀನಿ. ಸೊ ಇವಾಗ ಕರ್ಕೊಂಡು ಹೋಗಿಬಿಡ್ತಾರೆ ನಮ್ಮ ಮನೆಯವರು. ಸೊ ನಾನು ಮನೆಗೆ ಬಂದು ಮತ್ತೆ ಒಂದು ಸ್ವಲ್ಪ ಹೂವು ಇತ್ತು ಪೂಜೆಗೆ. ಊರಿಂದ ಹೂವು ಕೊಟ್ಟು ಕಳಿಸಿದ್ರು. ಚಿಂತಾಮಣಿ ಚೆಂಡು ಹೂವು ಇರುತ್ತಲ್ಲ, ಅದು ಹಾರ ಮಾಡೋಣ ಅಂತ ಮನೆಗೆ ಬಂದು ಹಾರ ಮಾಡ್ಕೋಬೇಕು ಇವಾಗ. ಸೊ ಅದು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹೂವಿನಲ್ಲೇ ಒಂದು 3 ಹಾರ ಆಯಿತು. ಆ ರೀತಿ ರೆಡಿ ಆಯಿತು. ಚಿಕ್ಕದಾಗೆ ನಾನು ಫೋಟೋಗಳಿಗೆ ಹಾಕೋಕ್ಕೆ ಅಂತ. ಇವತ್ತು ಸೋಮವಾರ ವಾರ ಮಾಡಿದ್ವಲ್ಲ, ನಮ್ಮ ಮನೆಯವರೇ ವಾರ ಮಾಡ್ತಾರೆ ಸೋಮವಾರ. ಹಾಗಾಗಿ ಅವರೇ ಮಾಡ್ತಾರೆ. ರೆಡಿ ಮಾಡಿ ಹೋಗಿದ್ರು. ಹೂವು ಒಂದು ಹಾಕಿರಲಿಲ್ಲ. ಅವಳನ್ನ ಬಿಟ್ಟು ಬಂದು ಹೂವು ಹಾಕಿ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ರು. ಹಾಗಾಗಿ ನಾನು ಅವ್ರು ಬರೋದ್ರೊಳಗಡೆ ಹೂವು ರೆಡಿ ಮಾಡಿಕೊಟ್ಟೆ, ಹಾರ ಮಾಡಿಕೊಟ್ಟೆ. ನೋಡಿ, ಇವಾಗ ಪೋಣಿಸ್ತಾ ಇದ್ದೀನಿ ಸೂಜಿನಲ್ಲಿ. ಈ ರೀತಿ 3 ಹಾರ ಆಯಿತು. ನನ್ನ ಮಗುನೂ ಪಕ್ಕದಲ್ಲೇ ಕೂರಿಸ್ಕೊಂಡಿದ್ದೀನಿ. ಅವನು ಕೂಡ ಆಟ ಆಡ್ಕೊತಾನೆ ಇದ್ದಾನೆ. ಅವನು ಹಿಡ್ಕೊಂಡೆ ನಾನು ಹೂವನ್ನು ರೆಡಿ ಮಾಡ್ಕೊತಾ ಇದ್ದೀನಿ, ಹಾರನ. ಹೀಗೆ 3 ಹಾರ ಆಯಿತು. ಸೊ 3 ಫೋಟೋಕ್ಕಾಯಿತು. ಇನ್ನು ಉಳಿದಿದ್ದಕ್ಕೆ ಬಿಡಿ ಹೂವನ್ನೇ ಹಾಗೆ ಇಟ್ಕೊಂಡು ಸಪ್ರೇಟಾಗಿಯೇ ಪೂಜೆ ಮಾಡ್ತಾಯಿದ್ವಿ. ಆದರೂ ಈಗ ಸಿಂಪಲ್ಲಾಗಿ ಚೆನ್ನಾಗಿ ರೆಡಿ ಆಯಿತು. ಪೂಜೆ ಅಂತೂ ಆಯಿತು. ಸೊ ಇವಾಗ ನಮ್ಮ ಮನೆಯವರು ಕೂಡ ಅವರು ಕೂಡ ರೆಡಿ ಆಗ್ತಾರೆ. ನೋಡಿ ಹೇಗಿದೆ ಹೂವು ಅಂತ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಒಂದು ಹಾರ ರೆಡಿ ಆಯಿತು. ಅದಾದಮೇಲೆ 2 ಹಾರ ಇನ್ನೂ ರೆಡಿ ಮಾಡ್ಕೊತಾನೆ ಇದೆ. 3 ಹಾರ ಆಯಿತು, ನಾನು ತೋರಿಸಿಲ್ಲ. ಸೊ 3ಕ್ಕೂ ಒಂದು ಫೋಟೋಕ್ಕೆ ಆಗಿತ್ತಾಯಿತು. ಫೋಟೋ ಎಲ್ಲ ರೆಡಿ ಮಾಡಿದ್ದಾಯಿತು. ಇವಾಗ ಪೂಜೆ ಕೂಡ ರೆಡಿ ಆಗ್ತಿದೆ. ನೋಡಿ, ನಮ್ಮ ಮನೆಯವ್ರು ಪೂಜೆ ಮಾಡ್ತಿದ್ದಾರೆ. ಮತ್ತು ಪೂಜೆ ಕೂಡ ಮುಗೀತು. ಸೊ ಇದಾದಮೇಲೆ ಮತ್ತು ಅವರು ಕೂಡ ರೆಡಿಯಾದರು ಹೋಗೋದಕ್ಕೆ ಅಂತ. ನೋಡಿ ಯಾವ ರೀತಿ ರೆಡಿಯಾಗಿದೆ ಫೋಟೋ ಅಂತ. ಈ ರೀತಿ ಚೆನ್ನಾಗಿ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದಾಯಿತು. ಹೂವು ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮ ಮನೆಯವ್ರು ಕೂಡ ರೆಡಿಯಾದ್ರೆ ಇನ್ನೇನು ಹೋಗೋದಕ್ಕೆ ಅವ್ರಿಗೂ ಕೂಡ ಕಳಿಸ್ಬೇಕಾಯಿತು. ನಮ್ಮ ಪಾಪು ತಕ್ಷಣವೇ ಮಲ್ಕೊಂಡ, ಅವನು ಮಲಗಿಸ್ಕೊಂಡೆ. ಹಾಗಾಗಿ ಅವನು ಜೋಲಿಲಿ ಹಾಕ್ಬಿಟ್ಟು ಮತ್ತು ಇವಳಿಗೆ ರೆಡಿ ಮಾಡಬೇಕಾಯ್ತಲ್ಲ. ನೋಡಿ, ಜೋಲಿಲಿ ಮಲ್ಕೊಂಡಾಕಿ ಅಂತ ತೂಗು ಹಾಕಿದ್ದೀನಿ. ಮುದ್ದಾಗಿ ಮಲ್ಕೊಂಡಿದ್ದಾನೆ. ಮತ್ತು ಅವಳು ಕೂಡ ಎದ್ದಿದ್ಲು, ಎಳ್ನವಳು. ಅವಳಿಗೂ ಕೂಡ ರೆಡಿ ಮಾಡಬೇಕಿತ್ತು. ಏನೋ ಸೌಂಡ್ ಕೇಳಿಸ್ತೈತಮ್ಮ ಅಂತಂದು. ನೋಡಿ, ಇಲ್ಲಿ ಒಬ್ಬರು ಕುಕ್ಲಮ್ಮನ್ನು ತೊಗೊಂಬಂದಿದ್ದು ಅವ್ರಿಗೆ ತೋರಿಸು ಅಂತ ಎದ್ದಿದ್ಲು. ತೋರಿಸ್ಕೊಂಡು ಬರ್ತಾಯಿದ್ದೆ. ಬೆಳಗ್ಗೆನೇ ಬಂದಿದ್ದರು ಅವರು ಕೂಡ. ನಮ್ಮ ಮಗಳು ನೋಡಬೇಕು ನೋಡಿ ಯಾರು
ಬಂದ್ವಿ ಕುಂಕುಮ ಇಟ್ಕೊಂಡು. ಮನೆಯವ್ರು ಕೂಡ ಹೊರಟಿದ್ರು, ಅವ್ರನ್ನೂ ಕೂಡ ಕಳಿಸ್ಕೊಟ್ವಿ. ಅವರು ಹೋಗಿದ್ದಾಯಿತು. ಮತ್ತು ಇವಾಗ ಪಾಪ ಮತ್ತೆ ಎದ್ದೇಳ್ತಾನೆ, ಅವನಿಗೆ ರೆಡಿ ಮಾಡ್ಕೋಬೇಕು, ಸ್ನಾನ ಮಾಡಿಸ್ಬೇಕು, ಇವಳಿಗೆ ಸ್ನಾನ ಮಾಡಿಸ್ಬೇಕು. ಇವಾಗ ಇಬ್ಬರಿಗೂ ಸ್ನಾನ ಮಾಡಿಸಿ ಮತ್ತೆ ರೆಡಿ ಮಾಡಬೇಕು. ನೋಡಿ ಹೊರಟಿದ್ದಾರೆ, ಇವಾಗ ಹೋಗ್ಬೇಕು ಅವರು ಅಂತ ಹೊರಟಿದ್ರು. ಇವಾಗ ನಾನು ಬಾಯ್ ಮಾಡಬೇಕು ಅಪ್ಪಾಜಿಗೆ ಅಂತ ಹೊರಟು, ಅವಳನ್ನು ಕೂಡ ಕರ್ಕೊಂಬಂದು ಬಾಯ್ ಮಾಡಿಸ್ಕೊಂಡು ಮತ್ತು ಇವಾಗ ಸ್ನಾನಕ್ಕೆ ರೆಡಿ ಮಾಡ್ತೀನಿ. ಅವಳಿಗೆ ಹೊರಗಡೆ ಬಂದರೆ ಕಂಬಿ ಹತ್ರ ಆಟ ಆಡಲೇಬೇಕು ಅವಳು. ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಬರ್ತಾಳೆ. ಅವ್ರ ಅಪ್ಪಾಜಿ ಹೋಗೋವರೆಗೂ ಇದ್ದು ಅದ್ರ ಮೇಲೆತ್ತು ಮತ್ತೆ ಮನೆಗೆ ಬಂದ್ವಿ. ಅವಳಿಗೆ ಎಲ್ಲ ಶಾಂಪು ಎಲ್ಲ ಹಾಕ್ಬಿಟ್ಟು ಮತ್ತೆ ಸ್ನಾನ ಮಾಡಿಸಿ ಮತ್ತೆ ಅವಳಿಗೆ ರೆಡಿ ಮಾಡೋದ್ರೊಳಗೆ ತುಂಬ ಟೈಮ್ ಆಗಿ ಹೋಗಿರುತ್ತೆ. ಅಷ್ಟರಲ್ಲಿ ಪಾಪು ಎದ್ದೇಳ್ತಾನೆ. ಸೊ ಹಾಗಾಗಿ ಬೇಗ ಬೇಗ ರೆಡಿ ಮಾಡ್ಕೋಬೇಕು. ನಾನು ಕೂಡ ತಿಂಡಿ ಮಾಡ್ಕೊಂಡಿದ್ದೆ ಬೆಳಗ್ಗೆನೇ. ನಮ್ಮ ಮನೆಯವ್ರು ಹೋಗೋದ್ರೊಳಗೆ ಮುಂಚೆನೇ ಮಾಡ್ಕೊತೀನಿ ನಾನು ಡೈಲಿನೇ. ನೋಡಿ ಅವಳಿಗೂ ಕೂಡ ಸ್ನಾನ ಆಯಿತು. ಇವಾಗ ಸ್ನಾನ ಆದಮೇಲೆ ಸ್ವಲ್ಪ ಕ್ರೀಮೆಲ್ಲ ಹಚ್ಚಬೇಕು. ಚಳಿ ಅಲ್ಲ ಇವಾಗ, ಕೈ ಕಾಲೆಲ್ಲ ಅವಳಿಗೆ ಆಟ ಆಡೋದಕ್ಕೆ ಸ್ವಲ್ಪ ರ್ಯಾಷಸ್ ಆಗುತ್ತೆ ಅಂತೇಳಿ ಕ್ರೀಮ್ ಅಪ್ಲೈ ಮಾಡ್ತೀನಿ, ಹಿಮಾಲಯ ಹಾಕ್ತೀನಿ. ಯಾವಾಗಲೂ ಅಷ್ಟೇ, ಅವಳು ಚಿಕ್ಕವಳಿಂದ ಎಲ್ಲರಿಗೂ ಅಷ್ಟೇ ಹಿಮಾಲಯನೇ ಯೂಸ್ ಮಾಡಿದ್ದೀನಿ ನಾನು, ಬೇಬಿ ಲೋಷನ್ನು. ಸೊ ಎಲ್ಲ ಕಡೆ ನೀತಿರಿ ಅಪ್ಲೈ ಮಾಡಿರೋದಕ್ಕೆ ಸ್ಮೂತ್ ಆಗುತ್ತೆ, ಸ್ಕಿನ್ನೆಲ್ಲ ಡ್ಯಾಮೇಜ್ ಆಗೋಲ್ಲ. ಮಕ್ಕಳು ಚೆನ್ನಾಗಿ ಆಟ ಆಡ್ತಿರ್ತಾವಲ್ಲ, ಈ ಕೈ ಕಾಲೆಲ್ಲ ಅವ್ರಿಗೆ ರ್ಯಾಷಸ್ ಆಗೋದೆಲ್ಲ ಇರುತ್ತೆ. ಹಾಗಾಗಿ ಡೈಲಿ ಈ ರೀತಿ ಅಪ್ಲೈ ಮಾಡಿದರೆ ಒಳ್ಳೆಯದು ಮಕ್ಕಳಿಗೆ, ಅವ್ರಿಗೂ ಏನೂ ಅನಿಸಲ್ಲ, ಆರಾಮಾಗಿರುತ್ತೆ. ನೋಡಿ ಅವಳು ನಂಗೆ ಜಾಸ್ತಿ ಹಚ್ಚಿದೆ ಅಂತ ಬಟ್ಟೆಲೆಲ್ಲ ತಿಕ್ಕೊಂಡು ಒರೆಸ್ಕೊತಿದ್ದಾಳೆ. ಆಗ ಅವಳಿಗೆ ಏನು ಬಾಯಿಗೆಲ್ಲ ಆಗೋಂಗಿಲ್ಲ, ಹಿಂಗೆ ಕೂದಲು ಬಿಡೋಂಗಿಲ್ಲ, ಈ ಥರ ಮಾಡ್ತಾಳೆ. ಬೇಗ ಕೂದಲು ಕಟ್ಟು ಅಂತಾಳೆ, ಆದರೂ ಆರ್ಕೋಬೇಕಲ್ಲ ಸ್ವಲ್ಪ ಹೊತ್ತು ಕೂದಲು, ಹಾಗಾಗಿ ಬಿಡ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡಿದ್ದಾಯ್ತು ಅವಳಿಗೂ. ಅವಳು ಕೂಡ ನಾನು ಪೂಜೆ ಮಾಡ್ತೀನಿ, ದೇವರೆಲ್ಲ ರೆಡಿ ಆಗೈತೆ ಅಂತಿದ್ಲು. ಸೊ ನೀನು ಆಮೇಲೆ ಮಾಡುವಂತೆ ಬಿಡು, ಅಪ್ಪಾಜಿ ಮಾಡೋಗೈತೆ ಅಂತ ಹೇಳಿದೆ. ಇಲ್ಲ ನಾನು ಮಾಡಬೇಕು ಅಂತಂದು, ಹೋಗಿ ಕೈ ಮುಗಿದು ಬಾ ದೇವ್ರಿಗೆ ಅಂತ ಕಳಿಸ್ದೆ. ಕೈ ಮುಗಿದ್ಲು. ಸೊ ಇದಾದಮೇಲೆ ಮತ್ತೆ ಪಾಪು ಎದ್ದಿದ್ದ, ಅವನಿಗೂ ಕೂಡ ಆಟ ಆಡಿಸಿ ಅವನಿಗೂ ಸ್ನಾನ ಮಾಡಿ ಸ್ವಲ್ಪ ಆಟ ಆಡಿಸ್ತಾ ಇದ್ದೆ. ಅವನು ಡೋರ್ ಹತ್ರ ಹೋಗೋದೆಲ್ಲ ಮಾಡ್ತಾಯಿದ್ದ. ಸೊ ಡೋರ್ ಕೂಡ ಕ್ಲೋಸ್ ಮಾಡ್ಕೊಂಡೆ. ಡೋರ್ ಹತ್ರ ಹೋಗೋದು, ದೇವ್ರ ಹತ್ರ ಹೋಗೋದು ಎಲ್ಲ ಈಗೆಲ್ಲ ಮಾಡ್ತಿರ್ತಾನೆ. ಹಾಗಾಗಿ ಅವನಿಗೇನೋ ಈ ರೀತಿ ಕ್ರೀಮಿಂದೆಲ್ಲ ಆಟ ಸಾಮಾನು ಬೇಕಂತ ಆಟ ಆಡಿಸ್ಕೊಂಡಾಯಿತು. ಸೊ ಈಗ ಟೈಮ್ ಆಯಿತು, ನನ್ನ ಮಗಳನ್ನ ಕರ್ಕೊಂಬರ್ಬೇಕಾಯಿತು. ಹಾಗೆ ಸ್ವಲ್ಪ ತರಕಾರಿ ಅಂದರೆ ಸೊಪ್ಪು ಬೇಕಾಗಿತ್ತು, ಮಾರ್ಕೆಟ್ಗೆ ಹೋಗ್ಬೇಕಾಗಿತ್ತು. ಹೋಗೋಣ ಅಂತ ಹೋಗ್ತಾಯಿದ್ವಿ. ಮಗುನ ಎತ್ಕೊಂಡು ಸ್ವಲ್ಪ ದೂರದಲ್ಲೇ, ಮನೆಯಿಂದ ಸ್ವಲ್ಪ ದೂರದಲ್ಲೇ ರೋಡಲ್ಲೇ ವ್ಯಾನ್ ಕಟ್ಟಾಗಲ್ಲ ಅಂತೇಳಿ ಅಲ್ಲೇ ಸ್ಟಾಪ್ ಆಗುತ್ತೆ. ಹಾಗಾಗಿ ಸ್ವಲ್ಪ ದೂರ ಕರ್ಕೊಂಬರಕ್ಕೆ ಹೋಗ್ತೀವಿ. ಅವಳು ಕೂಡ ಒಬ್ಬಳೇ ಬರೋದಕ್ಕಾಗಲ್ಲ, ನಾವು ಸೇಫಾಗಿ ಕರ್ಕೊಂಬರ್ಬೋದು ಅಂತ ಹೋಗ್ತಿದ್ದೀನಿ. ಬಂದಿದ್ದಾಯಿತು. ಇಲ್ಲಿ ಚಿಕ್ಕದಾಗೊಂದು ಮಾರ್ಕೆಟ್ ಇದೆ. ಸೊ ಅದರಲ್ಲಿ ಎಲ್ಲ ಐಟಮ್ಸು ಸಿಗುತ್ತೆ ನಮಗೆ ಬೇಕಾಗಿರೋದು. ಸೊ ಅಲ್ಲಿ ಸೊಪ್ಪು ಸಾರು ಬೇಕಾಗಿತ್ತು, ಸೊಪ್ಪು ತರೋಣ ಅಂತ ಹೋಗ್ತಾಯಿದ್ದೀವಿ. ಅವ ಅಂಗಡಿನೂ ಸ್ವಲ್ಪ ಪರಿಚಯ ಇದ್ದರು ಅವಳನ್ನ, ಅವ್ರು ಕೂಡ ನೋಡ್ತಾಯಿದ್ರು ಪಾಪನ ಮಾತಾಡ್ಸೋದಕ್ಕೆ. ಹಾಗೆ ಸೊಪ್ಪು ತಗೊಳಕ್ಕೆ ಅಂತ ಹೋದೆ. ನೋಡಿ ವೆರೈಟಿ ತರಕಾರಿ ಎಲ್ಲ ಇಟ್ಟಿದ್ದಾರೆ, ಎಲ್ಲ ಫ್ರೆಶ್ ಆಗೇ ಇರುತ್ತೆ. ಆ ಸೊಪ್ಪು ಕೂಡ ತೊಗೋಬೇಕಾಗಿತ್ತು, ಹಾಗಾಗಿ ಸೊಪ್ಪು ತೊಗೊಳಕ್ಕೆ ಅಂತ ಬಂದೆ. ಅಂದರೆ ಸ್ವಲ್ಪ ಬಿಸಿಲಿತ್ತು, ನಾನು ಬಂದಿದ್ದು ಮಧ್ಯಾಹ್ನ ಟೈಮ್ ಅಲ್ವಾ, ಸ್ವಲ್ಪ ಬಾಡ್ದಂಗೆ ಆಗಿತ್ತು. ಆದರೂ ಚೆನ್ನಾಗಿತ್ತು. ಎಲ್ಲ ಸಂಜೆ ಒಳಗೆಲ್ಲ ಖಾಲಿ ಆಗೋಗುತ್ತೆ, ಫ್ರೆಶ್ ಆಗಿರುತ್ತೆ ನೋಡಿ ಸೊಪ್ಪು. ಅಷ್ಟು ಬೇಗನೆ ಖಾಲಿ ಆಗುತ್ತೆ, ಚೆನ್ನಾಗಿರುತ್ತೆ. ಇದು ಸೂಪರ್ ಮಾರ್ಕೆಟ್ ಅಂತ ಚಿಕ್ಕದಾಗಿದೆ ಅಂಗಡಿ, ಎಲ್ಲ ಥರದ್ದು ಸಿಗುತ್ತೆ. ಇನ್ನು ನಮ್ಮ ಪಾಪು ಕೂಡ ಏನಾದರೂ ಬೇಕಂತ ಕೇಳಿದ್ದು, ಅವಳಿಗೂ ಕೂಡ ಮ್ಯಾಂಗೋ ಜ್ಯೂಸ್ ಕೊಡ್ಸೋಣ ಅಂತ, ಅವಳಿಗೂ ಕೂಡ ಬೇಕಾಗುತ್ತೆ ಅಂತ ಇಬ್ರಿಗೂ ನಾನು ತೊಗೊಂಡೆ. 10 ರೂಪೀಸ್ ಬರುತ್ತಲ್ಲ ಅದು ಚಿಕ್ಕದಾಗೆ, ಜಾಸ್ತಿ ಕುಡಿಸ್ಬಾರ್ದಲ್ಲ, ಇವಾಗ ಕೋಲ್ಡಲ್ಲ, ಹಾಗಾಗಿ ತೊಗೋಬಾರ್ದು ಅಂದ್ಕೊಂಡಿದ್ದೆ. ಅವಳು ಆಟ ಮಾಡೋದ್ರಿಂದ ಒಂದಿಬ್ರಿಗೂ ನಾನು ತೊಗೊಂಡಿದ್ದೀನಿ. ಸೊಪ್ಪು ಕೂಡ ತೊಗೊಂಡೆ. ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಬೇಕಾಗಿತ್ತು, ಅದೊಂದು ಕಡ್ಡಿ ತೊಗೊಂಡೆ. ಯಾಕಂದರೆ ಜಾಸ್ತಿ ತೊಗೊಳ್ಳಲ್ಲ, ಫ್ರೆಶ್ ಆಗಿ ಸ್ವಲ್ಪನೇ ತೊಗೊಂಬತ್ತು. ನಮ್ಮ ಮನೆಯವರು ಕೂಡ ತೊಗೊಂಬರ್ತಿರ್ತಾರೆ. ನಾನಂದರೆ ಈಗೆಲ್ಲ ವೆಯ್ಟ್ ಎತ್ಕೊಂಡು ಹೋಗೋಕ್ಕಾಗಲ್ಲ ಪಾಪುನ ಎತ್ಕೊಂಡು ಅಂತ, ಸೊಪ್ಪು ಮಾತ್ರ ತೊಗೊಳಕ್ಕೆ ನಾನು ಇಲ್ಲಿ ಬರ್ತೀನಿ. ನಮ್ಮ ಮನೆಯವರು ಕೂಡ ಇಲ್ಲೇ ಒಂದೊಂದು ಟೈಮ್ ಎಲ್ಲ ತೊಗೊತಾ ಇರ್ತಾರೆ. ಹಾಗೆ ನನ್ನ ಮಗಳು ಸ್ಕೂಲ್ ಬಿಟ್ಟು ಬರ್ತಾರಲ್ಲ, ಅಲ್ಲೂ ಒಂದು ಚಿಕ್ಕವ್ರ ಮಾರ್ಕೆಟ್ ಇದೆ, ಆ ಕಡೆನೂ ಕೂಡ ತೊಗೊಂಬರ್ತಾರೆ. ಹೀಗಾಗಿ ಈಗ ತೊಗೊಂಬಂದೆ. ಮತ್ತು ವ್ಯಾನ್ ಕೂಡ ಅಷ್ಟರಲ್ಲಿ ಬಂದಿತ್ತು, ನಾನು ಕೂಡ ಹೋದೆ, ರಿಟರ್ನ್ ಆಗ್ತಾಯಿತ್ತು ಅಷ್ಟರಲ್ಲಿ. ಅವಳು ಕೂಡ ಬಂದಳು, ಮತ್ತು ಅವಳನ್ನ ಕರ್ಕೊಂಬರ್ಬೇಕು. ಈಗ ಅಲ್ಲೇ ಹೋಗ್ವಾಗಲೇ ಆಂಟಿನಿ ಎದುರುಗಡೆ ಬಂದರು. ಬಸ್ ರಿಟರ್ನ್ ಆಯ್ತಲ್ಲ, ಅವರೇ ಕರ್ಕೊಂಬಂದು ಬಿಡ್ತೀವಿ, ಅಲ್ಲೇ ನಿಂತ್ಕೊಳ್ಳಿ ಅಂತ ಹೇಳಿದ್ರು. ಪಾಪು ಇರೋದ್ರಿಂದ ನಾನು ಇಲ್ಲೇ ನಿಂತ್ಕೊಂಡೆ ಸೈಡಲ್ಲೇ. ನೋಡಿ ಎದುರುಗಡೆ ಆಂಟಿ ಕರ್ಕೊಂಬಂದು ಬಿಟ್ಟು ಹೋದರು. ಅವಳು ಕೂಡ ಬಂದಳು. ಮತ್ತು ಮನೆಗೆ ಬಂದ್ವಿ, ಇನ್ನೇನು ಊಟ ಮಾಡ್ಕೋಬೇಕು. ಅವಳು ಕೂಡ ರೆಡಿ ಮಾಡಿಕೊಂಡು ಮತ್ತೆ ಟ್ಯೂಷನಿಗೆ ಕಳಿಸ್ಬೇಕು. ಸೊ ಹೇಗೋ ಟೈಮ್ ಆಗಿದ್ದೆ ಗೊತ್ತಾಗಿಲ್ಲ. ಮತ್ತೆ ಸಂಜೆ ಅಡುಗೆ ರೆಡಿ ಮಾಡ್ಕೋಬೇಕು.
ಇವತ್ತಿನ ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್. ಹೇಗಿದೆ ಅಂತ ವಾಚ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಮತ್ತು ಯಾರೆಲ್ಲ ನೋಡ್ತಾ ಇದ್ದೀರಾ ಅವರು ಕೂಡ ನನಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು.